ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಟೀಚರ್. ಈ ವಿಡಿಯೋದಲ್ಲಿ ನಾವು ಸ್ವಾಮಿ ವಿವೇಕಾನಂದರ ಬಾಲ್ಯದ ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ. ಸ್ವಾಮಿ ವಿವೇಕಾನಂದರ ಬಾಲ್ಯವನ್ನು ನೋಡೋಣ. ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿಯ ಮೂರನೆಯ ಸಂತಾನವಾಗಿ ವಿವೇಕಾನಂದ 12ನೇ ಜನವರಿ 1863ರಂದು ಜನಿಸಿದರು. ವಿಶ್ವನಾಥ ದತ್ತ ಅವರ ತಂದೆ ದುರ್ಗಾಚರಣ ದತ್ತ ಬಹಳ ಧಾರ್ಮಿಕ ಸ್ವಭಾವದವರು. ಅವರು ಜೀವನದಲ್ಲಿ ಏನನ್ನಾದರೂ ಸಾಧಿಸಿ ಬದುಕನ್ನು ಮುಗಿಸಬೇಕು ಎಂಬ ಆಶಯ ಉಳ್ಳವರಾಗಿದ್ದರು. ಅಂತಹ ತಂದೆಯ ಮಗನಾಗಿ ಜನಿಸಿದ ವಿಶ್ವನಾಥ ದತ್ತನು ಅದೇ ಸ್ವಭಾವವನ್ನು ಹೊಂದಿದ್ದರು. ದುರ್ಗಾಚರಣ ಅವರು ವಕೀಲ ವೃತ್ತಿಯನ್ನು ತಮ್ಮ ಕುಲದ ಕಸುಬಾಗಿ ಸ್ವೀಕಾರ ಮಾಡಿದ್ದರು. ಮುಂದೆ ವಿಶ್ವನಾಥ ದತ್ತ ಸಹ ವಕೀಲ ವೃತ್ತಿಯನ್ನೇ ಮುಂದುವರಿಸಿದರು. ಅವರು ತುಂಬ ಬುದ್ಧಿವಂತರು. ಬಹಳ ಕಿರಿಯ ವಯಸ್ಸಿನಲ್ಲಿಯೇ ವಿಶ್ವನಾಥ ದತ್ತ ವಕೀಲಿ ವೃತ್ತಿಯಲ್ಲಿ ಹೆಸರು ಗಳಿಸಿದರು. ವಿಶ್ವನಾಥ ದತ್ತ ತುಂಬ ಕರುಣಾಮಯಿ. ಅವರು ತನ್ನ ಬಂಧು ಬಾಂಧವರನ್ನು ಬಹಳ ಪ್ರೀತಿಸಿ ಗೌರವಿಸುತ್ತಿದ್ದರು. ಮನೆಗೆ ಬಂದ ಅತಿಥಿಗಳನ್ನು ಮತ್ತು ಭಿಕ್ಷುಕರನ್ನು ಹಾಗೆಯೇ ಕಳುಹಿಸುತ್ತಿರಲಿಲ್ಲ. ಅವರನ್ನು ಆದರದಿಂದ ಕಂಡು ಊಟ ಮಾಡಿಸಿ ಕಳುಹಿಸುತ್ತಿದ್ದರು. ಯುಕ್ತ ವಯಸ್ಸಿಗೆ ಬಂದ ವಿಶ್ವನಾಥ ದತ್ತ ಭುವನೇಶ್ವರಿ ದೇವಿ ಎನ್ನುವ ಕನ್ಯೆಯನ್ನು ವಿವಾಹ ಮಾಡಿಕೊಂಡರು. ಆಕೆಯು ತುಂಬ ಧಾರ್ಮಿಕ ಸ್ವಭಾವದವಳು. ಆಕೆ ತುಂಬ ಗುಣವಂತೆ, ವಿನಯವಂತೆ. ದೇವರಲ್ಲಿ ಅಪಾರವಾದ ನಂಬಿಕೆಯನ್ನು ಇಟ್ಟಿದ್ದ ಭುವನೇಶ್ವರಿ ದೇವಿ ಸದಾಕಾಲ ಜಪ ತಪಗಳನ್ನು ಮಾಡುತ್ತಿದ್ದಳು. ಪತಿಯ ನೆರಳಾಗಿ ಜೀವನವನ್ನು ಸಾಗಿಸುತ್ತಿದ್ದಳು. ಇಂತಹ ದಂಪತಿಗಳಿಗೆ ಮೊದಲಿನ 2 ಮಕ್ಕಳು ಹೆಣ್ಣು ಮಕ್ಕಳಾದರು. ಭುವನೇಶ್ವರಿ ದೇವಿ ತನಗೆ ಒಂದು ಗಂಡು ಬೇಕೆಂದು ಶಿವನನ್ನು ಪೂಜಿಸುತ್ತಿದ್ದಳು. ಶಿವನ ಅಂಶ ತನಗೆ ಜನಿಸುವ ಮಗುವಿನಲ್ಲಿ ಇರಬೇಕು ಎಂದು ಬಯಸುತ್ತಿದ್ದಳು. ಒಂದು ಸುಂದರವಾದ ಬೆಳಗಿನ ಜಾವದಲ್ಲಿ ಮುತ್ತಿನಂತಹ ಗಂಡು ಮಗುವಿಗೆ ಭುವನೇಶ್ವರಿ ದೇವಿ ಜನ್ಮ ನೀಡಿದಳು. ಶಿವನ ಅಂಶದಿಂದ ಜನಿಸಿದ ಮಗುವಿಗೆ ವೀರೇಶ್ವರ ಎಂದು ಹೆಸರಿಟ್ಟರು. ಆದರೆ ಮನೆಯಲ್ಲಿ ಬಾಲಕನನ್ನು ನರೇಂದ್ರನಾಥ ಎಂಬ ಹೆಸರಿನಿಂದಲೂ ಕರೆದರು. ತಾಯಿ ಮಾತ್ರ ನರೇಂದ್ರನನ್ನು ಬಿಲೆ ಎಂದು ಮುದ್ದಿನಿಂದ ಕೂಗುತ್ತಿದ್ದಳು. ಬಾಲಕ ನರೇಂದ್ರ ಬಾಲ್ಯದಿಂದಲೂ ತುಂಬ ತುಂಟ ಹಾಗೂ ಹಠಮಾರಿ. ತನ್ನ ಅಕ್ಕಂದಿರನ್ನು ಬಹಳ ಕಾಡಿಸಿ ಪೀಡಿಸುತ್ತಿದ್ದನು. ಮಗನ ತುಂಟತನವನ್ನು ಕಂಡು ತಾಯಿ ಭುವನೇಶ್ವರಿ, ಅಯ್ಯೋ ಶಿವನೇ, ಮುತ್ತಿನಂತಹ ಕಂದನನ್ನು ಕೊಡು ಎಂದು ನಾನು ನಿನ್ನನ್ನು ಬೇಡಿದರೆ ಇಂತಹ ತುಂಟನನ್ನು ನನಗೆ ಏಕೆ ದಯಪಾಲಿಸಿದೆ ಎಂದು ಸಂಕಟ ಪಡುತ್ತಿದ್ದಳು. ಬಾಲಕ ನರೇಂದ್ರನಿಗೆ ಪ್ರತಿಯೊಂದು ವಿಷಯದಲ್ಲೂ ಅಪಾರ ಆಸಕ್ತಿ. ಹೀಗಾಗಿ ಅವನು ತಾಯಿಯ ಬಳಿ ಪ್ರತಿಯೊಂದು ವಿಷಯವನ್ನೂ ಪ್ರಶ್ನಿಸಿ ಕೇಳುತ್ತಿದ್ದನು. ಪುಟ್ಟ ಮಗು ನರೇಂದ್ರನನ್ನು ತಾಯಿ ಭುವನೇಶ್ವರಿ ಪಕ್ಕದಲ್ಲಿ ಮಲಗಿಸಿಕೊಂಡು ರಾಮಾಯಣ, ಮಹಾಭಾರತ, ಮಹಾಕಾವ್ಯಗಳ ಬಗ್ಗೆ ತಿಳಿಸುತ್ತಿದ್ದಳು. ಬಾಲಕ ನರೇಂದ್ರ ಪ್ರತಿಯೊಂದು ವಿಷಯವನ್ನೂ ತನಗೆ ಅನುಮಾನ ಬಂದ ಕಡೆ ಚರ್ಚಿಸಿ ತನ್ನ ಮನದ ಮಾತುಗಳನ್ನು ಹೇಳುತ್ತಿದ್ದನು. ಹೀಗಿರುವಾಗ ಒಂದು ದಿನ ನರೇಂದ್ರನ ತಾಯಿ ಭುವನೇಶ್ವರಿ ದೇವಿ ಹನುಮಂತನ ಬಗ್ಗೆ ಹೇಳುತ್ತಿದ್ದಳು. ಮಗು ಹನುಮಂತ ಚಿರಂಜೀವಿ. ಅವನು ಇಂದಿಗೂ ಬಾಳೆ ತೋಟದಲ್ಲಿ ರಾತ್ರಿಯ ಸಮಯದಲ್ಲಿ ಓಡಾಡುತ್ತಿರುತ್ತಾನೆ. ಬಾಲಕನಿಗೆ ಸತ್ಯಾಸತ್ಯತೆಗಳನ್ನು ಅರಿಯುವ ತವಕ. ಅವನು ಅದೇ ದಿನ ರಾತ್ರಿ ಬಾಳೆ ತೋಟದಲ್ಲಿ ಅರ್ಧ ರಾತ್ರಿ ಸುತ್ತಾಡಿ ಬಂದು ತಾಯಿಗೆ ಹೇಳಿದನು, ಅಮ್ಮ, ನಾನು ರಾತ್ರಿ ಬಾಳೆಯ ತೋಟದಲ್ಲಿ ಸುತ್ತಾಡಿ ಬಂದೆನು, ನನಗೆ ಹನುಮಂತನು ಕಾಣಿಸಲಿಲ್ಲ. ಆಗ ತಾಯಿ ಮಗನನ್ನು ನಂಬಿಸುವ ಸಲುವಾಗಿ, ಮಗು, ರಾಮನು ಹನುಮಂತನನ್ನು ಬೇರೆ ಯಾವುದೋ ಕೆಲಸದ ಮೇಲೆ ಕಳುಹಿಸಿರುವುದರಿಂದ ನಿನ್ನ ಕಣ್ಣಿಗೆ ಹನುಮಂತನು ಕಾಣಿಸಲಿಲ್ಲ ಎಂದು ಹೇಳಿದಳು. ಚಿಕ್ಕ ವಯಸ್ಸಿನಿಂದಲೂ ಬಾಲಕ ನರೇಂದ್ರನಿಗೆ ಶಿವನನ್ನು ಕಂಡರೆ ಬಹಳ ಭಕ್ತಿ. ಅವನು ತುಂಡು ಬಟ್ಟೆಯನ್ನು ಧರಿಸಿ ಹಣೆಗೆ ವಿಭೂತಿ ಮೆತ್ತಿಕೊಂಡು ತಾನೇ ಶಿವ ಎಂದು ಹೇಳುತ್ತಿದ್ದನು. ತನಗೆ ಶಿವನು ಒಲಿಯಬೇಕು ಎಂದು ಬಯಸಿ ಗಂಟೆಗಟ್ಟಲೆ ಧ್ಯಾನದಲ್ಲಿ ನಿರತನಾಗುತ್ತಿದ್ದನು. ತನ್ನ ಸಹಪಾಠಿ ಹುಡುಗರ ಜೊತೆ ನರೇಂದ್ರನು ನದಿಯ ತೀರದಲ್ಲಿ ಆಟವಾಡುತ್ತಿದ್ದನು. ಅವನು ಶಿವನನ್ನು ಕುರಿತು
ತಾನು ಧ್ಯಾನ ಮಾಡುವುದಾಗಿ ತಿಳಿಸಿ ಧ್ಯಾನದಲ್ಲಿ ಲೀನವಾದನು. ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ಘಟಸರ್ಪ ಬಂದಿತು. ನರೇಂದ್ರ ಮಾತ್ರ ತನ್ನ ಕಣ್ಣುಗಳನ್ನು ತೆರೆಯಲಿಲ್ಲ. ಅವನನ್ನು ಹಾವು ಕಡಿಯಬಹುದು ಎಂಬ ಹೆದರಿಕೆಯಿಂದ ಸಹಪಾಠಿಗಳು ನರೇಂದ್ರನ ಮನೆಗೆ ತೆರಳಿ ವಿಷಯವನ್ನು ತಲುಪಿಸಿದರು. ಮನೆಯವರು ಹೆದರಿಕೆಯಿಂದ ಗಡಗಡ ನಡುಗುತ್ತಾ ನದಿಯ ಬಳಿಗೆ ಬಂದರು. ಅಲ್ಲಿ ಬಂದು ನೋಡಿದರೆ ಹಾವು ಕಾಣಿಸಲಿಲ್ಲ. ಧ್ಯಾನದಲ್ಲಿ ನಿರತನಾಗಿದ್ದ ನರೇಂದ್ರನನ್ನು ಎಚ್ಚರಿಸಿ ಹಾವಿನ ಬಗ್ಗೆ ಕೇಳಿದರು. ಆಗ ಬಾಲಕನು ತಾನು ಹಾವನ್ನು ನೋಡಲಿಲ್ಲ ಎಂದು ಹೇಳಿ ಹಿರಿಯರಲ್ಲಿ ಬೆರಗು ಮೂಡಿಸಿದನು. ಭುವನೇಶ್ವರಿ ದೇವಿ ಕತೆ ಹೇಳುವಾಗ ಮಗು ಶ್ರೀರಾಮನು ಸೀತೆಯನ್ನು ಕಾಡಿಗೆ ಅಟ್ಟಿದನು ಎಂದು ತಿಳಿಸಿದಳು. ಆಗ ನರೇಂದ್ರನು ರಾಮನ ಪ್ರತಿಮೆಯನ್ನು ರಸ್ತೆಗೆ ಬಿಸಾಕಿದನು. ಅಂದಿನಿಂದ ಶಿವನೇ ತನ್ನ ದೇವರು ಎಂದು ಬಗೆದು ನಿರಂತರವಾಗಿ ಪೂಜಿಸುತ್ತಿದ್ದನು. ಬಾಲಕ ನರೇಂದ್ರನಿಗೆ ತುಂಬಾ ಕರುಣೆ. ಅವನು ಕೋಚ್ ಗಾಡಿಗೆ ಸಿಲುಕಿದ್ದ ಮಗುವನ್ನು ತನ್ನ ಪ್ರಾಣವನ್ನು ಲೆಕ್ಕಿಸದೆ ರಕ್ಷಿಸಿದನು. ಹಾಗೆ ಮಗುವನ್ನು ರಕ್ಷಿಸಿದಾಗ ನರೇಂದ್ರನಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದ್ದವು. ಬೇರೆಯವರ ಕಷ್ಟಗಳನ್ನು ಕಂಡು ಬಾಲಕನು ಕಣ್ಣೀರಾಗುತ್ತಿದ್ದನು. ತಾಯಿ ನರೇಂದ್ರನನ್ನು, ಮಗು, ನೀನು ಭವಿಷ್ಯದಲ್ಲಿ ಏನಾಗಲು ಬಯಸುತ್ತೀಯಾ ಎಂದು ಕೇಳಿದಳು. ಅಮ್ಮ, ನಾನು ಕೋಚ್ ಗಾಡಿ ನಡೆಸುವೆನು ಎಂದು ಹೇಳುತ್ತಿದ್ದನು. ಮಕ್ಕಳ ಮನಸ್ಸು ನೀರಿನಂತೆ. ಅದು ಯಾವ ಪಾತ್ರೆಗೆ ಹಾಕಿದರೆ ಅಂತಹ ಆಕಾರ ಪಡೆದುಕೊಳ್ಳುವುದು. ಹಿರಿಯರು ಒಳ್ಳೆಯದನ್ನು ಬೋಧಿಸಿದರೆ ಮಕ್ಕಳು ಒಳ್ಳೆಯದನ್ನು ಕಲಿಯುವರು. ಹೀಗೆ ಮಕ್ಕಳನ್ನು ಬೆಳೆಸುವ ದಿಕ್ಕಿನಲ್ಲಿ ಹಿರಿಯರ ಪಾತ್ರ ತುಂಬ ಪ್ರಮುಖವಾದುದು ಎಂದು ಹೇಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.